ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆದರೆ ಒಂದು ಸ್ಪರ್ಧಿ ಮಾತ್ರ ಕಣ್ಣೀರನ್ನ ಹಾಕಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ. ಇದಂತೂ ಸಿಕ್ಕಾಪಟ್ಟೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವ್ರು ಮಾಡಿದ್ದು ಎಷ್ಟು ಸರಿ? ಕಣ್ಣೀರ್ ಹಾಕಿಸಿ ಕರಾವಳಿ ಕುವರ ಧನ್ರಾಜ್ನ ಬಿಗ್ ಬಾಸ್ ಮನೆಗೆ ಬರಮಾಡ್ಕೊಂಡಂತ ಕಿಚ್ಚ ಇದು ಸರಿನಾ ಅನ್ನುವಂಥದ್ದು. ಕಳೆದ ಕೆಲ ವರ್ಷಗಳಿಂದ ಯೂಟ್ಯೂಬ್ ಮೂಲಕ ಅನೇಕ ಪ್ರತಿಭಾವಂತರು ಬೆಳಕಿಗೆ ಬಂದಿದ್ದಾರೆ. ಈ ಒಂದು ಪೈಕಿ ಧನ್ರಾಜ್ ಆಚಾರ್ಯ ಕೂಡ ಒಬ್ರು. ಕರಾವಳಿಯ ಹಿನ್ನೆಲೆಯಿಂದ ಬಂದು ತಮ್ಮ ಪ್ರತಿಭೆಯ ಮೂಲಕ ಜನಮನ ಗೆದ್ದಂತಹ ಧನ್ರಾಜ್ ಸದ್ಯ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ದಾರೆ. ಅಷ್ಟು ಖುಷಿಯಾಗಿ ಬಿಗ್ ಬಾಸ್ ವೇದಿಕೆಗೆ ಎಂಟ್ರಿ ಕೊಟ್ಟ ಮೇಲೆ ಕಣ್ಣೀರನ್ನ ಹಾಕಿದ್ದಾರೆ. ಜೊತೆಗೆ ಅವರ ಪತ್ನಿ ಕೂಡ ಕಣ್ಣೀರನ್ನ ಹಾಕಿರುವಂಥದ್ದು ಇದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ. ಕಿಚ್ಚ ಸುದೀಪ್ ಮೇಲೆ ಸಿಟ್ ಕೂಡ ಮಾಡ್ಕೊಂಡಿರುವಂಥದ್ದು. ಹೌದು, ಬಿಗ್ ಬಾಸ್ ಕಾರ್ಯಕ್ರಮದ 11ನೇ ಸೀಸನ್ಗೆ ಧನ್ರಾಜ್ ಆಚಾರ್ಯ ಅಧಿಕೃತವಾಗಿ ಕಾಲಿಟ್ಟಿದ್ದಾರೆ. ಬಂಟ್ವಾಳ ತಾಲೂಕಿನ ಅನಂತಾಡಿ ಗ್ರಾಮದ ಮಾಮೇಶ್ವರ ನಿವಾಸಿಯಾಗಿರುವಂತಹ ಧನ್ರಾಜ್ ಆಚಾರ್ಯ ಇದೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದಂತಹ ಗಿಚ್ಚಿ ಸೀಸನ್ 2ರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ತಮ್ಮ ಕಲೆಯಿಂದ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದ್ರು. ಇನ್ನು ಧನ್ರಾಜ್ ಕೇವಲ ಯೂಟ್ಯೂಬರ್ ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಟಿಕ್ ಟಾಕ್ ಸ್ಟಾರ್ ಕೂಡ ಆಗಿ ಹೆಸರು ಕೂಡ ಮಾಡಿದ್ರು ಸ್ನೇಹಿತರೆ. ಇನ್ನು ಎಲ್ರಿಗೂ ಗೊತ್ತಿರುವಂತೆ ಧನ್ರಾಜ್ ತಮ್ಮ ಹಾಸ್ಯ ಪ್ರಜ್ಞೆಗೆ ಸಖತ್ ಫೇಮಸ್. ಕೇವಲ ಹಾಸ್ಯ ಮಾತ್ರ ಅಲ್ಲ, ತಮ್ಮ ಸಾಮಾಜಿಕ ಕಳಕಳಿಯಿಂದ ಕೂಡ ಎಲ್ರಿಗೂ ಕೂಡ ಹತ್ತಿರವಾದವರು. ಇವರ ಭಾಷೆ ಆಗಿರ್ಬೋದು, ಇವರು ಇರುವಂತಹ ರೀತಿ ಎಲ್ರಿಗೂ ಕೂಡ ಇಷ್ಟ. ಪಂಪ್ವೆಲ್ ಫ್ಲೈಓವರ್ ಆಗಿರ್ಬೋದು, ಕಲ್ಲಡ್ಕ ಹೆದ್ದಾರಿ, ಹೀಗೆ ಅನೇಕ ವಿಚಾರಗಳ ಕುರಿತು ಮಾತನ್ನ ಕೂಡ ಆಡಿದ್ರು. ಬದಲಾವಣೆಯನ್ನು ಕೂಡ ತಂದವರು ಇವರು. ಇಂಥ ಧನ್ರಾಜ್ ಇವ್ರು ಅವರಿಗೆ ಮನೆಯೊಳಗೆ ಕರ್ಕೊಂಡು ಕಿಚ್ಚ ಸುದೀಪ್ ಸಖತ್ತಾಗಿ ಚಮಕನ್ನು ಕೊಟ್ಟಿದ್ರು. ಧನ್ರಾಜ್ ಆ ಕಾಲದಲ್ಲಿ ಮಾಡಿದಂತಹ ಚಿಕ್ಕ ಬಿಗ್ ಬಾಸ್ ವಿಡಿಯೋ ತುಣುಕನ್ನು ತೋರಿಸಿ ಕಾಲೆಳೆದಿದ್ರು. ಇದೇನೋ ಕಾಲೆಳೆದಿದ್ದು ಹೌದು. ಸುದೀಪ್ ಅವರ ಈ ಒಂದು ಸೀರಿಯಸ್ ಲುಕ್ಕಿಗೆ ಧನ್ರಾಜ್ ಅವರು ಅರೆಕ್ಷಣ ತಬ್ಬಿಬ್ಬಾಗಿದ್ರು, ಕಣ್ಣೀರನ್ನ ಕೂಡ ಹಾಕಿದ್ರು. ಧನ್ರಾಜ್ ಅವರ ಪತ್ನಿ ಪ್ರಜ್ಞಾ ಕೂಡ ಸುದೀಪ್ ಅವರು ನೀಡಿದಂತಹ ಚಮಕ್ಗೆ ಸುಸ್ತಾಗಿದ್ರು, ಕಣ್ಣೀರನ್ನ ಕೂಡ ಹಾಕಿರುವಂಥದ್ದು. ಆನಂತರ ಸುದೀಪ್ ಇದೆಲ್ಲ ಕೇವಲ ತಮಾಷೆಗಾಗಿ ಅಂತ ಹೇಳಿ ನಕ್ಕು ನಗಿಸ್ತಾರೆ. ಅಂದಹಾಗೆ ಧನ್ರಾಜ್ ಹಾಗೆ ಅವರ ಪತ್ನಿ ಪ್ರಜ್ಞಾ ಇತ್ತೀಚೆಗಷ್ಟೇ ಅಂದರೆ ಕಳೆದ ಆಗಸ್ಟ್ 21 ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡ್ತಾರೆ, ತಂದೆ ತಾಯಿಯಾಗಿದ್ದಾರೆ. ಪೋಷಕರಾಗಿ ಭರ್ತಿಯನ್ನ ಪಡೆದಿರುವಂಥದ್ದು. ಇದೇ ಸಮಯದಲ್ಲಿ ಬಿಗ್ ಬಾಸ್ ಕಡೆಯಿಂದ ಕರೆ ಕೂಡ ಬಂದಿರುವಂಥದ್ದು. ಹೀಗಾಗಿ ಹುಟ್ಟುವಾಗಲೇ ಅದೃಷ್ಟವನ್ನ ತಮ್ಮ ಮಗಳು ಹೊತ್ತು ತಂದಿದ್ದಾಳೆ ಅಂತ ಭಾವಿಸಿ ಇವರು ಬಿಗ್ ಬಾಸ್ಗೆ ಓಕೆ ಅಂತ ಹೇಳ್ತಾರೆ. ಉಳಿದಂತೆ ಮನೆಯೊಳಗೆ 3ನೇ ಸ್ಪರ್ಧಿಯಾಗಿ ಬಂದಂತಹ ಧನ್ರಾಜ್ ನರಕದ ಬದಲು ಸ್ವರ್ಗದಲ್ಲಿ ಸ್ಥಾನವನ್ನ ಪಡಿತಾರೆ. ಇನ್ನು ಮನೆಯೊಳಗೆ ಹೋದ ತಕ್ಷಣ ತಮ್ಮನ್ನ ಹರಸಿ ಹಾರೈಸಿ ಬಿಗ್ ಬಾಸ್ ಮನೆಯವರಿಗೆ ಕರೆತಂದ ತಮ್ಮೆಲ್ಲ ಅಭಿಮಾನಿಗಳಿಗೆ ಧನ್ಯವಾದವನ್ನ ಕೂಡ ಹೇಳ್ತಾರೆ ಸ್ನೇಹಿತರೆ. ಅಂದ್ಕೊಂಡ್ರೆ ಅಷ್ಟೇ, ಅವರ ಗ್ರಹಚಾರನೆ ಬಿಡಿಸ್ತೀನಿ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಧನ್ರಾಜ್ ಬಿಗ್ ಬಾಸ್ ಮನೆಯೊಳಗೆ ತೆರಳಿರುವಂಥದ್ದು. ಧನ್ರಾಜ್ ಅವರನ್ನ ಎಲ್ಲಿವರೆಗೆ ಕನ್ನಡಿಗರು ಈ ಮನೆಯಲ್ಲಿ ಉಳಿಸ್ಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಆದರೆ ನಿನ್ನೆ ಕಿಚ್ಚ ಮೊದಲನೇದಾಗಿ ಅವರ ಒಂದು ರೀಲ್ಸನ್ನು ತೋರಿಸಿ ಅವರನ್ನು ಗೋಳು ಹೊಯ್ಕೊಂಡ ರೀತಿ ಸ್ವಲ್ಪ ಸಾಕಷ್ಟು ಜನರಿಗೆ ಬೇಸರ ಆಗಿದೆ. ಸ್ಟಾರ್ಟಿಂಗ್ನಲ್ಲೇ ಯಾಕೆ ಕಣ್ಣೀರನ್ನು ಹಾಕ್ಸಿದ್ರಿ? ಅದು ಒಂದು ಜೋಕಿಗೆ ಅನ್ನುವಂಥದ್ದು ಗೊತ್ತಿದೆ. ಅದಾದ ಮೇಲೆ ರೆಸ್ಪೆಕ್ಟ್ ಇಲ್ದಿರೋರನ್ನ ಯಾಕೆ ಬಿಗ್ ಬಾಸ್ಗೆ ಕರೆಸಿದ್ರಿ ಅನ್ನುವಂಥದ್ದನ್ನು ಬಿಗ್ ಬಾಸ್ಗೆ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಚಿಕ್ಕ ಒಂದು ರೀಲ್ಸಿಂದ ಸಾಕಷ್ಟು ವ್ಯೂಸನ್ನು ಪಡೆದಿರುವಂಥದ್ದು. ಅದು ತಮಾಷೆಗಿಂತಲೇ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಆ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಕಣ್ಣೀರನ್ನು ಹಾಕ್ಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿನ್ನೆ ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಧನ್ರಾಜ್ ಅವರನ್ನ ವೇದಿಕೆ ಮೇಲೆ ಕರೆಸ್ಕೊಂಡಂತಹ ಕಿಚ್ಚ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಮಾತನಾಡಿದ್ದು ನಿಮಗೆ ಸರಿ ಅನಿಸ್ತಾ, ತಪ್ಪು ಅನಿಸ್ತಾ, ಅಥವಾ ತಮಾಷೆಗೆ ಅನಿಸ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.